ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಆತ್ಮೀಯ ಸ್ನೇಹಿತ ಮಿತ್ರರೇ. ಇವತ್ತು ನಾವು GPSTR, PSTR, HSTRಗೆ ಸಂಬಂಧಿಸಿದಂತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರಬಹುದಾದ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅಂದರೆ ಸೈಕಾಲಜಿಗೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಏನಿದೆ ಸಿಗ್ಮಂಡ್ ಫ್ರಾಯ್ಡರ್ ಅವರ ಪ್ರಕಾರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಯಾವ ಸಿದ್ಧಾಂತ ರೀ? ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಇದರ ಅಂದ್ರೆ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಯಾವ್ದ್ರಿ? ಮನೋಲೈಂಗಿಕ ವಿಕಾಸ ಸಿದ್ಧಾಂತದ ಪ್ರಕಾರ 5 ವರ್ಷದ ಒಂದು ಗಂಡು ಮಗು ಎಷ್ಟ್ರಿ 5 ವರ್ಷದ ಒಂದು ಗಂಡು ಮಗು ತನ್ನ ತಾಯಿಯ ಕಡೆಗೆ ಅತಿಯಾದಂತಹ ಪ್ರೀತಿ ಮತ್ತು ತಂದೆಯ ಕಡೆಗೆ ದ್ವೇಷ ಮನೋಭಾವನೆ ಹೊಂದಿದ್ದರೆ ಅಂತಹ ಸ್ಥಿತಿಯನ್ನು ನಾವು ಏನೆಂದು ಕರೀತೇವೆ ಅಂತ ಹೇಳಿ. ಅಂದರೆ ಮಕ್ಕಳಲ್ಲಿ ಏನಿದೆ ಅಂತಂದರೆ ಗಂಡು ಮಗು ಆದರೆ ತಾಯಿಯ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಒಲವನ್ನು ಹೊಂದಿರುತ್ತಾನ. ತಂದೆಯ ಮೇಲೆ ಏನಾಗ್ತಾನೆ ಅಂದರೆ ದ್ವೇಷ ಮನೋಭಾವನೆ, ತಿರಸ್ಕಾರ ಮನೋಭಾವನೆಯನ್ನು ಗಂಡು ಮಗು ಹೊಂದಿರ್ತದೆ. ಅದೇ ಹೆಣ್ಣು ಮಗು ಆದರೆ ಹೆಣ್ಮಗು ಏನಾಗಿರ್ತಾರೆ ತಂದೆಯ ಮೇಲೆ ಹೆಚ್ಚಿನ ಪ್ರೀತಿ ಮಮತೆ ಒಲವನ್ನು ಹೊಂದಿದ್ದರೆ ತಾಯಿಯ ಮೇಲೆ ಏನಾಗ್ತಂದ್ರೆ ದ್ವೇಷ ಮನೋಭಾವನೆ ಹೊಂದಿರ್ತೈತಿ. ಇಂತಹ ಸೆಕ್ಸುವಲ್ಗೆ ಸಂಬಂಧಿಸಿದಂಥ ಅಂದರೆ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟಿಗೆ ಏನೆಂದು ಕರಿತೀವಿ ಅಂಥೇಳಿ. ಇಲ್ಲಿ ಉತ್ತರದಲ್ಲಿ ನೋಡಿದರೆ ಏನಿದೆ? ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ನಾರ್ಸಿಸಮ್ ಅಂತ ಕರಿತೀವಿ, ಅಥವಾ ಸುಪೀರಿಯಾರಿಟಿ ಅಂತ ಕರಿತೀವಿ. ಉತ್ತರ ಏನಿದೆ? ಯಾರಾದರೂ ಕಮೆಂಟ್ ಮುಖಾಂತರ ತಿಳಿಸ್ಬೋದಾ? ಉತ್ತರ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಹೇಳಿ. ಯಾವ್ದ್ರಿ? ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಹೇಳಿ ಏನಿದೆ? 5 ವರ್ಷದ ಗಂಡು ಮಗು ಏನಾಗ್ತೈತಿ ತನ್ನ ತಾಯಿಯ ಮೇಲೆ ಅತಿಯಾದಂತಹ ಪ್ರೀತಿಯನ್ನು ಹೊಂದಿರ್ತೈತಿ, ತಂದೆಯ ಮೇಲೆ ಏನಾಗ್ತೈತಿ ಹೆಚ್ಚಿನ ದ್ವೇಷವನ್ನು ಹೊಂದಿದ್ರೆ ಅದು ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತಂದ್ರೆ ಹೆಣ್ಣು ಮಗು ಏನಾಗಿರ್ತೈತಿ? ಹೆಣ್ಣು ಮಗು ತನ್ನ ತಂದೆಯ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಹೊಂದಿರ್ತೈತಿ, ತಾಯಿಯ ಮೇಲೆ ದ್ವೇಷ ಮನೋಭಾವನೆಯನ್ನು ಹೊಂದಿರ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಪ್ರಶ್ನೆಯಲ್ಲಿ ಗಂಡು ಮಗು ಕೇಳಬಹುದು ಅಥವಾ ಹೆಣ್ಣು ಮಗು ಅಂತ ಕೇಳಬಹುದು. ಬಟ್ ಇವೆರಡೂ ರೀತಿಯಾದಂತಹ ಸೈಕೋಸೆಕ್ಸುವಲ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಹಿಂದಿನ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ನಂತರ ಇನ್ನು ನಾರ್ಸಿಸಮ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ತೈತಿ. ಇದನ್ನು ಒಂದ್ಸಲ ಕೇಳಬಹುದು. ನಾರ್ಸಿಸಮ್ ಅಂದ್ರೆ ಏನು ಅಂತೇಳಿ. ನಾರ್ಸಿಸಮ್ ಅಂದ್ರೆ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಳೋದು ಅಂತ ಹೇಳಿ. ಯಾವ್ದ್ರಿ? ನನ್ನ ಬಗ್ಗೆನೇ ನಾನು ಹೊಗಳ್ಕೊಳ್ಳೋದು. ನಾ ಎಷ್ಟು ಚಂದ ಇದ್ದೀನಿ, ನಾನು ನೋಡ್ಲಿಕ್ಕೆ ಎಷ್ಟು ಸುಂದರ ಇದ್ದೀನಿ, ಬೇರೆಯವ್ರಿಗಿಂತ ನಾ ಎಷ್ಟು ಸ್ಮಾರ್ಟ್ ಇದ್ದೀನಿ. ನನ್ನ ಬಗ್ಗೆನೇ ನಾನು ಅತಿಯಾದಂತಹ ಭಾವನೆಯನ್ನು ಹೊಂದುವುದು ಏನಂತ ಕರಿತೀವಿ ಅಂದ್ರೆ ನಾರ್ಸಿಸಮ್ ಅಂತ ಕರಿತೀವಿ. ಇದು ಕೂಡ ಒಂದು ರೀತಿಯಾದಂತಹ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕೂಡ ಕರಿತೀವಿ. ಇನ್ನ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಕಲಿಕೆಯಲ್ಲಿ ಮನೋಭಾವ ಆಟಿಟ್ಯೂಡ್ ಅಂತ ಕರಿತೀವಿ. ಯಾವ್ದ್ರಿ? ಕಲಿಕೆಯಲ್ಲಿ ಮನೋಭಾವ ಆಟಿಟ್ಯೂಡ್ ಮತ್ತು ಆಸಕ್ತಿ ಇಂಟ್ರೆಸ್ಟ್ ಅಂತ ಹೇಳಿ ಈ ಕೆಳಗಿನ ಯಾವ ವಲಯಕ್ಕೆ ಸೇರಿದೆ ಅಂತ ಹೇಳಿ. ಉತ್ತರದಲ್ಲಿ ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ, ಮನೋಜನ ಚಲನಾತ್ಮಕ ವಲಯ ಯಾವುದಲ್ಲ ಅಂತ ಹೇಳಿ. ಕಲಿಕೆಯಲ್ಲಿ ಬ್ಲೂಮ್ಸ್ನ ವರ್ಗೀಕರಣ ಅಂತ ಕರಿತೀವಿ, ಟೆಕ್ಸಾನಮಿ ಅಂತ ಬರ್ತೈತಿ. ಕಲಿಕೆಯ ವರ್ಗೀಕರಣ ಅಂತ ಹೇಳಿ 3 ವಿಧದಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ಬ್ಲೂಮ್ಸ್ ಅವರು 3 ರೀತಿಯಾದಂಥ ವರ್ಗೀಕರಣವನ್ನು ಮಾಡ್ತಾರೆ. ಒಂದು ಜ್ಞಾನಾತ್ಮಕ ವಲಯ, ಒಂದು ಭಾವನಾತ್ಮಕ ವಲಯ, ಒಂದು ಮನೋಜನ್ಯ ಕ್ರಿಯಾ ವಲಯ ಅಂತ ಹೇಳಿ 3 ವರ್ಗೀಕರಣವನ್ನು ಮಾಡ್ತಾರೆ. ಆ 3 ವರ್ಗೀಕರಣದಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಜ್ಞಾನಾತ್ಮಕ ವಲಯದಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂತ ಹೇಳಿ ಮತ್ತೆ ಹಲವಾರು ಪಾಯಿಂಟ್ಸ್ ಅನ್ನು ಮಾಡ್ತಾರೆ. ಮನೋಭಾವದಲ್ಲಿ ಏನಾಗ್ತದೆ ಅಂದ್ರೆ ಭಾವನಾತ್ಮಕ ವಲಯದಲ್ಲಿ ಮನೋಭಾವ, ಮೆಚ್ಚುಗೆ, ಪ್ರಶಂಸೆ, ಅಭಿವ್ಯಕ್ತಿ ಅಂತೇಳಿ ಹಲವಾರು ಪದಗಳನ್ನು ಕೂಡ ಏನ್ ಮಾಡ್ತಾರೆ ಸೇರಿಸ್ತಾರೆ. ಹೀಗಾಗಿ ಈ ವಲಯದಲ್ಲಿ ಬರುವಂಥದ್ದು ಯಾವ್ದ್ರಿ? ಭಾವನೆಗಳನ್ನು ವಲಯದಲ್ಲಿ ಬರುವಂಥದ್ದು ಭಾವನಾತ್ಮಕ ವಲಯ ಅಂತ ಕರಿತೀವಿ. ಹಾಗಾಗಿ ಭಾವನೆ ಮತ್ತು ಆಸಕ್ತಿ ಇವೆರಡೂ ಕಂಡು ಬರುವಂತಹ ಕಲಿಕಾ ವಲಯ ಯಾವುದು ಅಂತಂದ್ರೆ ಭಾವನಾತ್ಮಕ ವಲಯ ಅಂತೇಳಿ. ಇನ್ನು ಮನೋಚಲನಾತ್ಮಕ ವಲಯ ಅಂತಂದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಕೈ ಕೆಲಸ ಅಂತ ಕರಿತೀವಿ. ಕಾರ್ಯಗಳಿಗೆ ಸಂಬಂಧಿಸಿದಂತೆ ಚಲನೆಗೆ ಸಂಬಂಧಿಸಿದಂತಹ ಕಲಿಕಾಫಲಗಳು ಅಂತ ಕರಿತೀವಿ. ಇನ್ನು 3ನೇ ಪ್ರಶ್ನೆ ಏನಿದೆ? 3ನೇ ಪ್ರಶ್ನೆ
ವ್ಯಕ್ತಿತ್ವದ ಸ್ವರೂಪ ಸಿದ್ಧಾಂತವನ್ನು ಟೈಪ್ ಥಿಯರಿ ಅಂತ ಕರಿತೀವಿ ಮಂಡಿಸಿ ಹಲವಾರು ಜನರನ್ನು ಅಂತರ್ಮುಖಿ ಅಂದ್ರೆ ಈ ವ್ಯಕ್ತಿಗಳನ್ನು ನಾವೇನ್ ಮಾಡ್ತೀವಿ ಎರಡು ರೀತಿಯಲ್ಲಿ ವರ್ಗೀಕರಿಸ್ತೀವಿ. ಒಂದು ಅಂತರ್ಮುಖಿ ಅಂತ ಕರಿತೀವಿ ಇಂಟ್ರೋವರ್ಟರ್ ಅಂತ ಹೇಳಿ, ಇನ್ನೊಂದು ಬಹಿರ್ಮುಖಿಗಳು ಅಂತ ಹೇಳಿ ಎಕ್ಸ್ಟ್ರೋವರ್ಟರ್ ಅಂತ ಹೇಳಿ ವರ್ಗೀಕರಿಸಿದವರು ಯಾರು ಅಂತ ಹೇಳಿ. ಹಾಗಾದ್ರೆ ಪ್ರಶ್ನೆ ಬರ್ತೈತಿ ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಅಂದ್ರೆ ಏನು ಅಂತ ಹೇಳಿ. ಫಸ್ಟ್ ನಾವು ಅದ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಅಂತರ್ಮುಖಿಗಳು ಅಂತಂದ್ರೆ ಯಾರ ಜೊತೆಗೂ ಬೆರೆಯದಾರದವರು ಅಂದ್ರೆ ಯಾರ ಜೊತೆನೂ ಕೂಡೋದಿಲ್ಲ, ಯಾರ ಜೊತೆನೂ ಹೆಚ್ಚು ಮಾತನಾಡುವುದಿಲ್ಲ. ಇವರನ್ನು ನಾವೇನಂತ ಕರಿತೀವಿ ಅಂದ್ರೆ ಏಕಾಂಗಿಗಳು ಅಂತ ಕರಿತೀವಿ. ಏನ್ರಿ? ಸೊ ಏಕಾಂಗಿಗಳು ಅಂತ ಕರಿತೀವಿ. ಅಂದ್ರೆ ಇವ್ರು ಯಾರ ಜೊತೆನೂ ಹೆಚ್ಚು ಮಾತನಾಡುವುದಿಲ್ಲ, ಮಾತು ಕಡಿಮೆ, ಸೊ ಯಾರ ಜೊತೆನೂ ಬೆರೆಯೋದಿಲ್ಲ, ಸದಾ ಏನಾಗ್ತಾರೆ ಮೌನವನ್ನು ಧರಿಸಿರ್ತಾರೆ. ಸೊ ತಮ್ಮ ಮನಸ್ಸಿನ ಭಾವನೆಗಳನ್ನು, ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ತಮ್ಮ ನೋವುಗಳನ್ನು ಬೇರೆಯವ್ರ ಜೊತೆಗೆ ಏನಾಗಲಿ ಇವರು ಹಂಚಿಕೊಳ್ಳಲ್ಲ. ಯಾವಾಗಲೂ ಸದಾ ಮನಸ್ಸಿನಲ್ಲೇ ನುಂಗ್ತಾ ಇರ್ತಾರೆ. ಯಾವುದನ್ನು ಕೂಡ ಅದನ್ನು ಎಕ್ಸ್ಪ್ರೆಷನ್ ಮಾಡಂಗಿಲ್ಲ. ಅಂದ್ರೆ ಮನಸ್ಸಿನ ಭಾವನೆಗಳನ್ನು ತಮ್ಮ ಆಳದಲ್ಲೇ ಇಟ್ಕೊಳ್ತಾರೆ. ಇನ್ನು ಇವ್ರ ವಿರುದ್ಧ ಯಾರು ಇವರೆಲ್ಲ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಂಗಿಲ್ಲ. ಮನಸ್ಸಿಗೆ ಬಂದಿದ್ದೇನು ಮಾಡ್ತಾರಂದ್ರೆ ಮನಸ್ಸಿಂದ ಆಚೆ ಏನೇನು ಮಾಡ್ತಾರಂದ್ರೆ ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು, ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಏನು ಹೇಳಬೇಕನ್ನಿಸ್ತದ ತರ್ಜ್ಞೆ ಹೇಳಿಬಿಡ್ತಾರೆ. ಅಂದ್ರೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಂಗಿಲ್ಲ ಇವರು. ಅಂದ್ರೆ ಮನಸ್ಸು ಬಿಚ್ಚಿ ಮಾತನಾಡ್ತಾರೆ ಅಂತ ಕರಿತೀವಲ್ಲ, ಅಂದ್ರೆ ಮನಸ್ಸು ಬಿಚ್ಚಿ ಮಾತನಾಡ್ತಾರಂದ್ರೆ ಇವರು ಸದಾ ಇರ್ತಾರೆ ಸಾಮಾಜಿಕವಾಗಿ ಬೆರೆಯುವಂಥವ್ರು. ಇವರಿಗೆ ಸುಮ್ಮನೆ ಒಬ್ಬರೇ ಕುಂತ ನಡೆಯಂಗಿಲ್ಲ. ಒಟ್ಟು ಯಾರಿಗಾದ್ರೂ ಕೂಡ ಮಾತಾಡಿಸ್ಬರ್ಬೇಕು. ಗಾಡಿಗೆ ಸಹಿತ ಮಾತಾಡಿಸ್ಬರ್ತಾರಂದ್ರೆ, ಕೆಲವೊಂದ್ಸಲ ಕಲ್ಲಿಗೂ ಕೂಡ ಮಾತಾಡಿಸ್ಬರ್ತಾರಂದ್ರೆ. ಅಂದ್ರೆ ಮಾತು 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 ಅಂತ ಕರೀತಾರೆ. ಅಂದ್ರೆ ಮಾತಾಡೋದ್ರಿಂದ ಇವರ ಸಮಾಧಾನ. ಅಂದ್ರೆ ಸಾಮೂಹಿಕವಾಗಿ ಬರಿಬೇಕು, ಸಾಮಾಜಿಕವಾಗಿ ಬರಿಬೇಕು, ಒಬ್ಬರೇ ಇರ್ಲಿಕ್ಕೆ ಇಷ್ಟಪಡಂಗಿಲ್ಲ. ಬಟ್ ಈಗ ಏನಾಗಿದೆ ಅಂತರ್ಮುಖಿಗಳು ಸಾಮಾಜಿಕವಾಗಿ ಬೆರೆಯಂಗಿಲ್ಲ, 4 ಜನ ಜೊತೆಗೆ ಬೆರೆಯಂಗಿಲ್ಲ. ಅವ್ರು ಯಾವಾಗಲೂ ಕೂಡ ನಾನು ಒಬ್ಬನೇ ಇರಬೇಕು, ನಾನು ಏನೇ ವಿಚಾರ ಮಾಡಬೇಕು, ನಾನು ಒಬ್ಬನೇ ಇದ್ರೆ ಸಾಕು. ಅದು ಯಾವುದೇ ರೀತಿಯಿಂದಾದರೂ ಕೂಡ ಇವರು ಏಕಾಂಗಿಗಳಂತ ಕರಿತೀವಿ. ಇವರು ಸಾಮೂಹಿಕವಾಗಿರುವಂತಹ ಬಹಿರಂಗವಾದಿಗಳು ಅಂತ ಕರಿತೀವಿ. ಸೊ ಇದನ್ನು ವರ್ಗೀಕರಿಸಿದವರು ವ್ಯಕ್ತಿತ್ವದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಇದ್ದಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡೋದ್ರೆ ಅವ ಅಂತರ್ಮುಖಿಯರೇ ಆಗಿರಬೇಕು, ಬಹಿರ್ಮುಖಿಯರೇ ಆಗಿರಬೇಕು. ಅದನ್ನು ವ್ಯಕ್ತಿತ್ವವನ್ನು ಮಾಡಿದವರು ಯಾರು ಅಂತಂದ್ರೆ ಸೊ ಸಿಗ್ಮಂಡ್ ಫ್ರೈಡ್, ಕಾರ್ಲ್ ಜಂಗ್, ಗಾರ್ಡನ್ ಅಲ್ಫೋರ್ಡ್, ರೇವಂಡ್ ಕ್ಯಾಟಲ್ ಅಂತ ಹೇಳಿ. ಸೊ ಸರಿಯಾದಂತ ಉತ್ತರ ಯಾರ್ರಿ? ಕಾರ್ಲ್ ಜಂಗ್ ಅಂತ ಹೇಳಿ. ಯಾರ್ದ್ರಿ? ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಅಂತ ಹೇಳಿ ವರ್ಗೀಕರಿಸಿದವರು ಯಾರು ಅಂದ್ರೆ ಸೊ ಕಾರ್ಲ್ ಜಂಗ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ್ರಿ. ಸೊ 4ನೇ ಪ್ರಶ್ನೆ ಇದೆ ನೋಡಿ, ಏನಿದೆ ರೀ? ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದ ಉಂಟಾಗುವಂತಹ ದೈಹಿಕ ಬದಲಾವಣೆಗಳು ಯಾವುದಕ್ಕೆ ಉದಾಹರಣೆಯಾಗಿದೆ? ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಹಾರ್ಮೋನುಗಳ ಬದಲಾವಣೆ ಆಯಿತು ಅಂದ್ರೆ ಸೊ ಅದು ಯಾವುದಕ್ಕೆ ಏನನ್ನು ಸೂಚಿಸ್ತದೆ ಅಂತ ಹೇಳಿ. ಇಲ್ಲಿ ಹಾರ್ಮೋನ್ಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ. ಅದು ಹಾರ್ಮೋನ್ಗಳಲ್ಲಿ ಅಡ್ರಿನಲ್ ಗ್ರಂಥಿ ಆಗಿರ್ಬೋದು, ಪಿಟ್ಯೂಟರಿ ಆಗಿರ್ಬೋದು, ಲಿಂಗ ಗ್ರಂಥಿ ಆಗಿರ್ಬೋದು, ಥೈರಾಯ್ಡ್ ಗ್ರಂಥಿ ಆಗಿರ್ಬೋದು. ಈ ವ್ಯಕ್ತಿ ಮೇಲೆ ಏನಾಗ್ತದೆ ಅಂದ್ರೆ ಹೆಚ್ಚು ಪ್ರಭಾವವನ್ನು ಬರ್ತವೆ. ಏನು ಹಾರ್ಮೋನ್ಗಳ ಬಿಡುಗಡೆ ಪ್ರಮಾಣ ಹೆಚ್ಚಾದರೂ ಕೂಡ ಒಂದು ಪ್ರಭಾವ ಇದೆ, ಕಡಿಮೆ ಆದರೂ ಕೂಡ ಒಂದು ಪ್ರಭಾವ ಇದೆ. ಅಂಥದ್ದು ಈ ದೇಹದ ಮೇಲೆ ಪ್ರೌಢಾವಸ್ಥೆಯಲ್ಲಿ ಏನಾಗ್ತದೆ ಕಿಶೋರಾವಸ್ಥೆ ಅಂತ ಕರಿತೀವಿ. ಅಂದ್ರೆ ಉತ್ತರಾವಸ್ಥೆ ದಾಟಿ ಸೊ ಪ್ರೌಢಾವಸ್ಥೆಗೆ ಬರುವಂತಹ ಒಂದು ಹಂತದಲ್ಲಿ ಏನಾಗ್ತದೆ ಹಾರ್ಮೋನ್ಗಳ ಏರಿಳಿತ ಅಂತ ಕರಿತೀವಿ. ಆ ಹಾರ್ಮೋನ್ಗಳ ಏರಿಳಿತದಿಂದ ಆಗಿರುವಂತಹ ಒಂದು ಬದಲಾವಣೆಗೆ ಏನಂತ ಕರಿತೀವಿ ಅಂದ್ರೆ ಸೊ ಪಕ್ವತೆ ಅಂತೇಳಿ. ಯಾವುದ್ರಿ? ಸರಿಯಾದಂತ ಉತ್ತರ ಪಕ್ವತೆ, ಮ್ಯಾಚುರೇಷನ್ ಅಂತ ಕರಿತೀವಿ, ಪರ್ಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ತಿಳುವಳಿಕೆ ಜಾಸ್ತಿ ಆಗಿದೆ ಅಂದ್ರೆ ಇವನಲ್ಲಿ ಒಂದು ಜ್ಞಾನ ಪರಿಪೂರ್ಣ ಆಗಿದೆ ಅಂತ ಏನ್ ಕರಿತೀವಲ್ಲ ಹಾಗೆ ಪಕ್ವತೆ. ಯಾವುದರಿಂದ ಬದಲಾವಣೆ ಆಗಿದ್ದು? ಹಾರ್ಮೋನ್ಗಳ ಬದಲಾವಣೆಯಿಂದ, ದೇಹದಲ್ಲಿ ಆಗಿರುವಂತಹ ಹಾರ್ಮೋನ್ಗಳ ಬದಲಾವಣೆಯಿಂದ ದೈಹಿಕ ಬದಲಾವಣೆ ಉಂಟಾಗಿದ್ದಂತೆ. ಏನು ವಿಕಾಸ ಅಂದ್ರೆ ಅದು ನಿರಂತರವಾಗಿದ್ದು. ಬೆಳವಣಿಗೆ ಮತ್ತು ವಿಕಾಸವನ್ನು ಮತ್ತೆ ನೋಡಿದ್ರೆ ವಿಕಾಸವು ನಿರಂತರವಾಗಿರುತ್ತೆ. ಅಂದ್ರೆ ಬುದ್ಧಿಗೆ ಸಂಬಂಧಿಸಿದಂತೆ, ಜ್ಞಾಪಕ ಶಕ್ತಿಗೆ ಸಂಬಂಧಿಸಿದಂತೆ, ಅವನ ಅನುಭವಕ್ಕೆ ಸಂಬಂಧಿಸಿದಂತೆ ವಿಕಾಸ ನಿರಂತರವಾದದ್ದು ಅಂತ ಕರಿತೀವಿ. ಇನ್ನು ಕಲಿಕೆ ಅಂತಂದ್ರೆ ಲೈಫ್ ಲಾಂಗ್ ಅಂತ ಕರಿತೀವಿ. ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಡೆಯುವುದೇನು ಅನುಭವಗಳ ಒಂದು ಮೊತ್ತವನ್ನು ನಾವೇನಂತ ಕರಿತೀವಿ? ಕಲಿಕೆ ಅಂತ ಕರಿತೀವಿ. ಇನ್ನು ಸೃಜನಶೀಲತೆ ಅಂದರೆ ಯಾವುದೇ ಒಂದು ವಿಷಯವನ್ನು, ಜ್ಞಾನವನ್ನು ಹೊಸದಾಗಿ ಚಿಂತನೆ ಮಾಡೋದು, ಹೊಸದಾಗಿ ಆಲೋಚನೆ ಮಾಡೋದು, ಹೊಸದಾಗಿ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಕರಿತೀವಿ? ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಹೇಳಿ ಕೂಡ ಸೊ ಕರಿತೀವಿ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಏನಿದೆ ನೋಡ್ರಿ. ಸೊ ಕೆಳಗಿನವುಗಳಲ್ಲಿ ಯಾವುದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಆಂತರಿಕ ಅಂಶ ಅಂತ ಕರಿತೀವಿ? ಅಂದ್ರೆ ಒಂದು ಮಗುವಿನ ಮೇಲೆ, ಅದರ ಮಗುವಿನ ವಿಕಾಸದ ಮೇಲೆ, ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಒಂದು ಪೌಷ್ಟಿಕ ಆಹಾರ ಏನಾಗ್ತದೆ? ಆ ಮಗು ಸೇವಿಸುವಂತಹ ಆಹಾರ ಏನು ಪ್ರಭಾವ ಬೀರ್ಬೋದು, ಬೀರ್ದೇನೆ ಇರಬಹುದು. ಕೆಲವು ಮಕ್ಕಳು ಅತಿಯಾದಂಥ ಆಹಾರ ತಿಂತಾರೆ, ಕೆಲವರು ತಿರೋದಿಲ್ಲ. ಪೌಷ್ಟಿಕ ಆಹಾರ ಅಂತ ಕೇಳಿದ್ರೆ
ನಂತರ ಸಮಾಜ ಮತ್ತು ಸಂಸ್ಕೃತಿ, ಇದು ಅಷ್ಟೊಂದು ಆಂತರಿಕವಾದಂತಲ್ಲ, ಇದು ಬಾಹ್ಯವಾಗಿ ಅಂತ ಕರಿತೀವಿ. ಯಾವ್ದ್ರಿ? ಸೊ ಮಗುವಿಗೆ ಬಾಹ್ಯವಾಗಿ ಅಂತ ಕರೀತಾರೆ. ಸಮಾಜ ಮತ್ತು ಸಂಸ್ಕೃತಿ ಬಾಹ್ಯವಾಗಿ ಪ್ರಭಾವ ಬೀರುವಂತ ಅಂಶ. ಸೊ ಇದು ಪೌಷ್ಟಿಕ ಆಹಾರವೂ ಕೂಡ ಏನಾಗ್ತದೆ, ಬಾಹ್ಯವಾಗ್ತದೆ. ಇನ್ನ ಜೀನ್ಸ್ ಅಂತ ಕರಿತೀವಿ. ಎಸ್, ಈ ಉತ್ತರ ಕರೆಕ್ಟ್ ಇದೆ. ಯಾಕಂದ್ರೆ ಅನುವಂಶತೆ ಮತ್ತು ಜೀನ್ಸ್ ನಿಂದ ಆ ವ್ಯಕ್ತಿಯಲ್ಲಿ ಆಂತರಿಕವಾಗಿ ಅಂದ್ರೆ ಮಗು ಹುಟ್ಟುತ್ತಾನೆ ಏನಾಗ್ತಂದ್ರೆ ತನ್ನ ತಂದೆಯ ಗುಣ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು, ದೇಹದ ಅಂಗಾಂಗಗಳಾಗಿರ್ಬೋದು, ಇದೆಲ್ಲವೂ ಕೂಡ ಏನಾಗ್ತಂದ್ರೆ ಆಂತರಿಕವಾಗಿ ಅಂತೇಳಿ ಮಗು ಹುಟ್ಟುತ್ತಾನೆ. ಸೊ ತಂದೆ ತಾಯಿಗಳನ್ನ ತನ್ನ ಜೀನ್ಸ್ ಮುಖಾಂತರ 23 ಕ್ರೋಮೋಜೋಮ್ಗಳು ಅಂತ ಕರೀತೀವಿ, ತಂದೆಯಿಂದ ಮತ್ತು ತಾಯಿಗಳಿಂದ ಬಂದಿದಂತಹ ಆ ಜೀನ್ಸ್ ನಿಂದ ಏನಾಗ್ತಂದ್ರೆ ಮಗುವಿನ ವ್ಯಕ್ತಿತ್ವ ವಿಕಾಸ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸರಿಯಾದಂತ ಉತ್ತರ ಏನು ಅಂತಂದ್ರೆ ಅನುವಂಶತೆ ಅಥವಾ ಜೀನ್ಸ್ ಅಂತೇಳಿ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ ಏನಿದೆ ನೋಡ್ರಿ. ಸೊ ಪ್ರೌಢರ ವ್ಯಕ್ತಿತ್ವವನ್ನು ಮಾಪನ ಮಾಡಲು, ಯಾವುದ್ರಿ? ವ್ಯಕ್ತಿತ್ವವನ್ನು ಮಾಪನ ಮಾಡಲು, ಪರ್ಸನಾಲಿಟಿಯನ್ನು ಮಾಪನ ಮಾಡಲು ಬಳಸುವ ವ್ಯಕ್ತಿತ್ವದ ಯಾವ ವಿಷಯ ರೀ? ವಿಷಯ ಗ್ರಹಿಕಾ ಪರೀಕ್ಷೆ. ಯಾವ ಪರೀಕ್ಷೆ? ವಿಷಯ ಗ್ರಹಿಕಾ ಪರೀಕ್ಷೆ. ಇದನ್ನೇನಂತ ಕರಿತೀವಿ ಅಂದ್ರೆ TAT ಅಂತ ಕರಿತೀವಿ. TAT ಅಂತಂದ್ರೆ ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತ ಹೇಳಿ. ಯಾವ್ದ್ರಿ? ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತೇಳಿ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕರೀತಾರೆ. ಹಾಗಾದ್ರೆ ಥಿಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತಂದ್ರೆ ಇದು ಒಂದು ವ್ಯಕ್ತಿತ್ವವನ್ನು ಮಾಪನ ಮಾಡುವಂತಹ ಒಂದು ತಂತ್ರ ಆಗಿದೆ. ಸೊ ಈ ಪರೀಕ್ಷೆಯಲ್ಲಿ ಏನಾಗಿದೆ ಅಂತಂದ್ರೆ ಒಟ್ಟು 30 ಕಾರ್ಡ್ಸ್ಗಳಿರ್ತವೆ. ಎಷ್ಟ್ರಿ? ಸೊ 30 ಕಾರ್ಡ್ಗಳು ಇರ್ತವೆ. ಆ ಕಾರ್ಡ್ಗಳಲ್ಲಿ 10 ಕಾರ್ಡ್ಗಳನ್ನು ಗಂಡು ಮಕ್ಕಳಿಗೆ ತೋರಿಸ್ತಾರೆ, ಇನ್ನು 10 ಕಾರ್ಡ್ಗಳನ್ನು ಹೆಣ್ಣು ಮಕ್ಕಳಿಗೆ ತೋರಿಸ್ತಾರೆ. ಇನ್ನು ಉಳಿದಿರುವಂತಹ 10 ಕಾರ್ಡ್ಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಇಬ್ಬರಿಗೂ ಸಮನಾಗಿ ತೋರಿಸ್ತಾರೆ. ಸೊ 10 ಕಾರ್ಡ್ಗಳನ್ನು ನೋಡಿಕೊಂಡು ಏನ್ ಮಾಡ್ಬೇಕು ಅಂದ್ರೆ ಗಂಡು ಮಗು ಆ ಚಿತ್ರದಲ್ಲಿರುವಂತಹ ಪಾತ್ರ ನನ್ನ ಜೀವನದಲ್ಲಿದೆ ಅಥವಾ ನಾನೇ ಇದ್ದೀನಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಆ ಚಿತ್ರಕ್ಕೂ ತನಗೂ ಏನು ಸಂಬಂಧದ ಅಂತ ಹೇಳಿ ಒಂದು ಕಥೆಯ ರೂಪದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕಥೆಯನ್ನು ರಚನೆ ಮಾಡಬೇಕು. ಹೇಳ್ರಿ, ಆ 10 ಚಿತ್ರಗಳು ಮತ್ತು ಇಬ್ಬರಿಗೂ ಮಿಕ್ಸ್ ಆಗಿ ತೋರಿಸಿದಂಥ ಚಿತ್ರಗಳ ಆಧಾರದ ಮೇಲೆ ಕಥೆಯನ್ನು ರಚಿಸಬೇಕು. ಆ ಕಥೆಯನ್ನು ಹಿಂದ್ಗಡೆ ನಾವೇನು ಮಾಡ್ತೀವಿ ಅಂತಂದ್ರೆ ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ ಆ ಕಥೆಯನ್ನು ನೋಡ್ಕೊಂಡು ಅಂದ್ರೆ ಮಗುವಿನಲ್ಲಿ ಎಂಥ ವಿಚಾರಗಳ ಅಡಗಿದಾವೆ ಅಥವಾ ಎಂಥ ಭಾವನೆಗಳು ಅಡಗಿದಾವೆ, ಅವ ಏನು ಆಂತರಿಕವಾಗಿ ಚಿಂತೆ ಮಾಡ್ತಾನ ಅಥವಾ ಏನು ವಿಚಾರ ಮಾಡ್ತಿದ್ದಾನೆ ಅಂಥೇಳಿ ಆ ಕಥೆ ರೂಪದಿಂದ ನಾವೇನು ಮಾಡ್ತೀವಿ ಅವನ ವ್ಯಕ್ತಿತ್ವ ಹೀಗೆ ಇದೆ ಅಂತೇಳಿ. ಅಂದ್ರೆ ಕೆಲವರ ಮನಸ್ಸಿನಲ್ಲಿ ನೋವುಗಳಿದ್ದರೆ ಆ ಚಿತ್ರದಲ್ಲಿ ನಾನೇ ಇದೇನೇನೋ, ನಂದೇ ಇದು ಕಥೆ ಇದೇನೋ, ನಂದೇ ಇದು ಚಿತ್ರ ಇದೆ ಅಂತ ಹೇಳಿ ಏನು ಮಾಡ್ತಾನ ಆ ಮಗು ತನಗೆ ಗೊತ್ತಿಲ್ಲದಂತೆ ಆ ಚಿತ್ರಗಳು ಮತ್ತು ನಾನು ಏನಾಗಿರ್ತಂದ್ರೆ ಸೊ ಕಥೆಯ ಬರವಣಿಗೆ ಮುಖಾಂತರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು, ವಿಚಾರಗಳನ್ನು, ನೋವುಗಳನ್ನು ಅಥವಾ ಇನ್ನಿತರ ಅಂಶಗಳನ್ನು ಏನಾಗ್ತದೆ ಅಂದ್ರೆ ಕಥೆಯ ಮೂಲಕ ವ್ಯಕ್ತಪಡಿಸುವುದನ್ನು, ಅದನ್ನು ಮಾಪನ ಮಾಡುವುದನ್ನು ಏನಂತ ಕರಿತೀವಿ ಅಂದ್ರೆ TAT ಪರೀಕ್ಷೆ ಅಂತ ಕರಿತೀವಿ. ಸೊ ಇದನ್ನು ಮಾಡಿದವರು ಯಾರು ಅಂತಂದ್ರೆ ಸೊ ಫಸ್ಟ್ ಮುರ್ರೆ ಅಂಡ್ ಮಾರ್ಗನ್ ಅಂತ ಹೇಳಿ. ಯಾರೇ? ಸೊ ಮುರ್ರೆ ಅಂಡ್ ಮಾರ್ಗನ್ ಅವರು TAT ಪರೀಕ್ಷೆಯನ್ನು ಇನ್ನೊಂದು ಹೆಸರು ಕರಿತೀವಿ ಅದಕ್ಕೆ ಕಥಾ ಸಂಪ್ರತಕ್ಷಣ ಪರೀಕ್ಷೆ ಅಂತೇಳಿ. ಯಾವ್ದ್ರಿ? ಕಥಾ ಸಂಪ್ರತಕ್ಷಣ ಪರೀಕ್ಷೆ ಅಂತೇಳಿ ಕೂಡ ಇದು ಸೊ TAT ಅನ್ನು ಕರಿತೀವಿ. ಇನ್ನು ಹರ್ಮನ್ ರೋಷಾಕರ್ ಇಲ್ಲಿ ಕೊಟ್ಟಿದ್ದಾರೆ ಹೆಸರು. ಹರ್ಮನ್ ರೋಷಾಕರ್ ಅಂದ್ರೆ ಮಸಿ ಗುರುತು ಪರೀಕ್ಷೆ ಅಂತ, ಇಂಕ್ ಬಾಟಲ್ ಟೆಸ್ಟ್ ಅಂತ ಕರಿತೀವಿ. ಯಾವ್ದ್ರಿ? ಹರ್ಮನ್ ರೋಷಾಕರ್ ಕೂಡ ಮಸಿ ಗುರುತು ಪರೀಕ್ಷೆ ಅಂತೇಳಿ ಆ ಮಸಿ ಮೇಲೆ ಗುರುತು ಆಗಿರುವಂತಹ ಅದ್ರ ಮೇಲೂ ಕೂಡ ಕಥೆ ಏನ್ ಮಾಡೋದು ಏನಂತ ಕರಿತೀವಿ ಅಂದ್ರೆ ಹರ್ಮನ್ ರೋಷಾಕರ ಮಸಿ ಗುರುತು ಪರೀಕ್ಷೆ ಅಂತ ಕೂಡ ಕರಿತೀವಿ. ನಂತರ ಇನ್ನ 7ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ 7ನೇ ಪ್ರಶ್ನೆ, ಒಂದು ಉತ್ತಮ ಆಲಿಸುವಿಕೆಯ ಲಕ್ಷಣ ಯಾವುದು ಅಂತೇಳಿ. ಅಂದ್ರೆ ಇಲ್ಲಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಆಲಿಸೋದು ಬಹಳಷ್ಟು ಮುಖ್ಯ ಅಂತೇಳಿ. ಅಂದ್ರೆ ಏನನ್ನು ಆಲಿಸ್ತಾ ಇದ್ದೀವಿ, ಯಾವುದನ್ನು ಆಲಿಸ್ತಾ ಇದ್ದೀವಿ, ಆಲಿಸುವಿಕೆಯಿಂದ ಎಷ್ಟು ಲಾಭ ಇದೆ, ಅಥವಾ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಾವು ಕೇಳೋದಕ್ಕೆ ಇಷ್ಟಪಡಬೇಕು ಅಂತೇಳಿ. ಹಾಗಾಗಿ ಅದರ ಮುಖ್ಯ ಲಕ್ಷಣ ಏನು ಅಂತೇಳಿ ಕೇಳಿದ್ರೆ ಮೇಲರ್ಮೆ ಮತ್ತು ಕೀಳರ್ಮೆಯಿಂದ ಕೇಳೋದು. ಇದು ಅಂಕರ ಆಗಲ್ಲ. ಮೇಲರ್ಮೆ ಅಂದ್ರೆ ನಾನು ಜಾಸ್ತಿ ಇದ್ದೀನಿ, ನಾನು ಹೆಚ್ಚಿದ್ದೀನಿ ಅಂತ ಆಗುತ್ತೆ. ಕೀಳರ್ಮೆ ಅಂದ್ರೆ ನಾನು ಕಡಿಮೆ ಅಂತ ಆಗುತ್ತೆ. ಸೊ ಇದು ಮಾತ್ರ ಆಗಂಗಿಲ್ಲ. ನೆಕ್ಸ್ಟ್ ಬಿ, ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು. ಸರಿಯಾಗಿ ಉತ್ತಮ ಭಾಷಾ ಸಾಮರ್ಥ್ಯ. ನಮ್ಮಲ್ಲಿ ವಿವಿಧ ರೀತಿಯಾದಂತಹ ಭಾಷಾ ಸಾಮರ್ಥ್ಯಗಳೊಂದಿಗೆ ಏನ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಆಲಿಸುವುದನ್ನು ಕಲಿಬೇಕು. ಅಂದ್ರೆ ಇವತ್ತು ಕನ್ನಡ ಭಾಷೆ ಆಗಲಿ, ಇಂಗ್ಲಿಷ್ ಭಾಷೆ ಆಗಲಿ, ಅಥವಾ ಹಿಂದಿ ಭಾಷೆ ಆಗಲಿ, ಅಥವಾ ಯಾವುದೇ ಒಂದು ವಿಷಯವನ್ನು ಕಲಿತಿದ್ದೀವಿ ಅಂದ್ರೆ ಆ ಭಾಷೆ ಮೊದಲು ನಾವೇನು ಮಾಡಬೇಕು ಅಂದ್ರೆ ಕೇಳುವಂತಹ ಸಾಮರ್ಥ್ಯದೊಂದಿಗೆ ಏನು ಮಾಡಬೇಕು ಅಂದ್ರೆ ವಿಷಯವನ್ನು ಆಲಿಸ್ಬೇಕು. ಅವಾಗ ಮಾತ್ರ ನಾವೇನಾಗ್ತತಿ, ನಾವು ಹೇಳೋದಕ್ಕೆ ವಿಷಯ ಪ್ರಸ್ತಾಪ ಮಾಡಕ್ಕೆ ಬರ್ತೈತಿ. ಹೀಗಾಗಿ ಭಾಷಾ ಸಾಮರ್ಥ್ಯದೊಂದಿಗೆ ನಾವು
ಏನಾಗ್ಬೇಕ್ರಿ ಆಲಿಸಬೇಕು. ಇನ್ನು ಆಲಿಸುವಿಕೆಯಲ್ಲಿ ಹಿಮ್ಮಳಿಕೆ ಅಂತಿದೆ, ಇದು ಬರಂಗಿಲ್ಲ. ಸೊ ಬರವಣಿಗೆಯಲ್ಲಿ ತೊಡಗೋದು ಕೂಡ ಅಷ್ಟೊಂದು ಆಲಿಸುವಿಕೆ ಬರಲ್ಲ, ಬರವಣಿಗೆಯಲ್ಲಿ ಬರ್ತದೆ. ಸೊ ಹೀಗಾಗಿ ಇವಿಷ್ಟು ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಮುಖವಾದಂತಹ ಪ್ರಶ್ನೆಗಳು, ಸೈಕಾಲಜಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಮತ್ತೆ ಇದರ ಮುಂದುವರೆದ ಭಾಗವಾಗಿ ಕೂಡ ಏನು ಮಾಡೋಣ, ಸೊ ಚರ್ಚೆ ಮಾಡೋಣ.